Hello, my dear friends. Welcome back to Maggie Tech Kannada ಚಾನಲ್. ಇವತ್ತು ಯಾವ ವಿಡಿಯೋ ನೋಡ್ತೀರಂದ್ರೆ KYC ಅಪ್ಡೇಷನ್ ಯಾವ ಥರ ಮಾಡೋದು ಅಂತೇಳಿ ಈ ವಿಡಿಯೋಲ್ಲಿ ನೀವು ನೋಡ್ತೀರ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟ್ ಗೂಗಲ್ ಕ್ರೋಮ್ ಹೋಗಿ ಮೆಂಬರ್ ಪೋರ್ಟಲ್ ಅಂತ ಟೈಪ್ ಮಾಡಿ, ಅಲ್ಲಿ ಮೆಂಬರ್ ಹೋಮ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ನೀವು ಈ ಹೋಮ್ ಪೇಜಿಗೆ ಬರ್ತೀರಾ. ಈ ಪೇಜಲ್ಲಿ UAN ನಂಬರ್ ಆ್ಯಂಡ್ ಪಾಸ್ವರ್ಡ್ನ ಟೈಪ್ ಮಾಡಿ. ದೆನ್ ಅಗೇನ್ ಕ್ಯಾಪ್ಚಾನು ಟೈಪ್ ಮಾಡಿ, ಕರೆಕ್ಟಾಗಿ ನೋಡಿ ಟೈಪ್ ಮಾಡಿ. ದೆನ್ ಸೈನ್ ಇನ್ ಕೊಡಿ. ಆ್ಯಂಡ್ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮರೀದೆ ಪಕ್ಕದಲ್ಲಿರೋ ಚಿಕ್ಕ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ನ್ಯೂ ಅಪ್ಡೇಟು ನಿಮಗೆ ಬರ್ತಾ ಇರುತ್ತೆ. ಸೊ ಬನ್ನಿ ಪೇಜ್ಗೆ ಹೋಗೋಣ. ಸೊ ನೆಕ್ಸ್ಟ್ ನಿಮಗೆ OTP ಬರುತ್ತೆ, ಮೊಬೈಲ್ ಲಿಂಕ್ಡ್ ನಂಬರ್ಗೆ OTP. ಸೊ ಆ OTPನ ನೀವಿಲ್ಲಿ ಹಾಕ್ಬಿಟ್ಟು ಅಗೇನ್ ಕ್ಯಾಪ್ಚಾ ತುಂಬಿಸಿ ಸಬ್ಮಿಟ್ ಕೊಡಿ. ಸೊ ಅವಾಗ ನೀವು ನಿಮ್ಮ ಹೋಮ್ ಪೇಜ್ಗೆ ಡೈರೆಕ್ಟ್ ಆಗ್ತೀರಾ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಸಿ ದಿಸ್ ಇಸ್ ದ ಹೋಮ್ ಪೇಜ್. ಇಲ್ಲಿ ನಿಮಗೆ ವ್ಯೂ, ಮ್ಯಾನೇಜ್, ಅಕೌಂಟ್, ಆನ್ಲೈನ್ ಸರ್ವಿಸ್ ಎಲ್ಲ ಅಪ್ಡೇಷನ್ ಈ ಪೇಜಲ್ಲೇ ನಿಮ್ಗೆ ಸಿಗೋದು. ಆ್ಯಂಡ್ ಇದರಲ್ಲೇ ನೀವು ಮಾಡಬೇಕಾಗಿರೋದು. ಸೊ ಇವಾಗ ನಾವು ಫಸ್ಟ್ ಪ್ರೊಫೈಲ್ ನೋಡೋಣ. ಸೊ ಅದಕ್ಕೆ ನೀವು ವ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರೊಫೈಲ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಬರುತ್ತೆ. ಸೊ ಅಲ್ಲಿ ಫಸ್ಟು ನಿಮ್ಮ ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ, ನೇಮ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿ, ಆಸ್ ಪರ್ ಆಧಾರ್, ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ, ನಿಮ್ಮ ಅಡ್ರೆಸ್, ಜೆಂಡರ್, ಫಾದರ್ ನೇಮ್, ಮತ್ತು ಮೇಲ್ ID, ಫೋನ್ ನಂಬರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂಚೂರು ಚೆಕ್ ಮಾಡಿ. ಆಗೇನಾದ್ರು ನೀವು ಅಪ್ಡೇಟ್ ಮಾಡಿರಲಿಲ್ಲ ಅಂದರೆ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಪಕ್ಕದಲ್ಲೇ ಐಕಾನ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಸಿಂಪಲ್. ಸೊ ನೆಕ್ಸ್ಟು ನಿಮ್ಗೆ ಏನಾದ್ರು UANA ಕಾರ್ಡ್ ಬೇಕು, ಕ್ಯಾರಿ ಮಾಡಬೇಕು ಅಂದರೆ ಅಲ್ಲೇ ವ್ಯೂ ಬಟನಲ್ಲೇ UANA ಕಾರ್ಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ನಿಮ್ಮ ಡೀಟೇಲ್ ಇಟ್ಕೊಂಡು UANA ಕಾರ್ಡ್ ತೋರಿಸು. ಅದು ನೀವು ಪ್ರಿಂಟೌಟ್ ತೊಗೊಂಡು ಲ್ಯಾಮಿನೇಟ್ ಮಾಡ್ಕೊಬೋದು. ಓಕೆ. ಸೊ ಇವಾಗ ಬನ್ನಿ ನಾವು ನೆಕ್ಸ್ಟು ಯಾವ ಥರ KYC ಮಾಡೋದು ಅಂತ ನೋಡೋಣ. ಸೊ ಅಲ್ಲೇ ವ್ಯೂ ಮ್ಯಾನೇಜಲ್ಲಿ ನಿಮಗೆ KYC ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಬ್ಯಾಂಕ್, ಪ್ಯಾನ್ ಆ್ಯಂಡ್ ಪಾಸ್ಬುಕ್ ತೋರಿಸ್ತಾ ಇದೆ. ಸೊ ಇದು ಮೂರರಲ್ಲಿ ನೀವು ಬ್ಯಾಂಕ್ ಆ್ಯಂಡ್ ಪ್ಯಾನ್ ಈಸ್ ವೆರಿ ಮ್ಯಾಂಡೇಟರಿ. ಪಾಸ್ಪೋರ್ಟ್ ಕೂಡ ನೀವು ಮಾಡ್ಕೋಬೋದು. ಸೊ ಬ್ಯಾಂಕ್ನ ಕ್ಲಿಕ್ ಮಾಡಿದಾಗ ಫಸ್ಟು ಬ್ಯಾಂಕ್ ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ನಂಬರ್, IFSC ಕೋಡ್, ಡೈಲಾಗ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೇವ್ ಕೊಟ್ಟರೆ ಅದು ಅಪ್ರೂವ್ ಹೋಗುತ್ತೆ. ಅದೇ ಥರ ಪ್ಯಾನ್ ಕಾರ್ಡ್ ಕ್ಲಿಕ್ ಮಾಡಿ ಪ್ಯಾನ್ ಕಾರ್ಡ್ ನಂಬರ್, ಡೈಲಾಗ್ ಬಾಕ್ಸ್, ಸೇವ್ ಬಟನ್ ಮಾಡಿದ್ರೆ ಅದನ್ನು ಅಪ್ರೂವಲ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಅಲ್ಲೇ ನಿಮಗೆ ಮ್ಯಾನೇಜಲ್ಲೇ ನೋಡಿ ಈ ಥರ ನಾಮಿನಿ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಲ್ಲಿ ನಿಮಗೆ ಫಸ್ಟ್ ಅದು ಕೇಳೋದು ಹ್ಯಾವಿಂಗ್ ಫ್ಯಾಮಿಲಿನ ಇಲ್ವಾ ಅನ್ನೋ ಥರ ಒಂದು ಕ್ವಶನ್ ಕೇಳುತ್ತೆ. ನೀವು ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಕೆಳಗಡೆ ಇರೋ ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡಬೇಕಾಗತ್ತೆ. ಸೊ ನೋಡಿ ಅಲ್ಲಿ ಆಧಾರ್ ಕಾರ್ಡ್, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ರಿಲೇಷನ್, ನಿಮ್ಮ ಅಡ್ರೆಸ್, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಅಡ್ರೆಸ್, ಮತ್ತು ಫೋಟೋ ಅಪ್ಡೇಷನು ಎಲ್ಲನೂ ನೀವು ಪ್ರತಿಯೊಂದು ಅಲ್ಲಿ ಮಾಡಬೇಕು. ಆಮೇಲೆ ನಿಮಗೆ ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲಿ ನಿಮಗೆ ಆ್ಯಡ್ ರೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಒನ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಯಾರಿಗೆ ನೀವು ನಾಮಿನಿ ಅಂತ ಹೇಳಿ ನೀವು ಅಲ್ಲೇ ನೀವು ನಾಮಿನಿನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಒನ್ಸ್ ನೀವು ನಾಮಿನಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ
ಅದೇ ನಿಮಗೆ ತೋರಿಸುತ್ತೆ ಏನೇನು ಮಾಡ್ಬೇಕಂತೇಳಿ. ಯಾಕಂದರೆ ಇಲ್ಲಿ ನಾನು ಆಲ್ರೆಡಿ ನಾಮಿನಿ ಸಕ್ಸಸ್ಫುಲ್ ಅಂತ ಬಂದಿದೆ. ಬಿಕಾಸ್ ನಾನು ಮಾಡಿಕ್ಕಿದ್ದೀನಿ. ನೀವು ಮಾಡಿದ್ಮೇಲೆ ನಿಮ್ಗೆ ಆ ಥರ ನಾಮಿನಿ ಸಕ್ಸಸ್ ಅಂತ ಬರುತ್ತೆ. ಸೊ ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟಾಗ ನಿಮಗೂ ನಾಮಿನಿ ಸಕ್ಸಸ್ ಅಂತ ಬರುತ್ತೆ. ಸೊ ಈ ವಿಡಿಯೋಲಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ನನಗೆ ಕೇಳ್ಬೋದು. ಆ್ಯಂಡ್ ಸೊ ಅಷ್ಟೇ KYCದು. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಮಿಸ್ ಮಾಡದೆ ಕೇಳಿ ನನಗೆ. ಆ್ಯಂಡ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆ್ಯಂಡ್ ಮತ್ತೊಂದು ವಿಡಿಯೋ ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.